ಪರಮಪೂಜ್ಯ ಶ್ರೀ ವಿಶ್ವ ಪ್ರಸ್ತುತ ತೀರ್ಥ ಸ್ವಾಮೀಜಿಯವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುವುದರ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಆಶೀರ್ವಚನ. ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಈ ಸಮಾರಂಭಕ್ಕೆ ಇದರಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಸಮಾಜಕ್ಕೆ ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ಅವರಿಗೆ ಪ್ರಾರ್ಥಿಸ್ತೇನೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾದೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ನಾರೂ ಕಾಣದಂತಿರಿಸಿದೆ, ನಿಂದಿಸಿದ ವೇದಕ್ಕೆ ಬೆರಗಾದನೆಯ ರಾಮನಾಥ. ಬಸವಾದಿ ಪ್ರಮತರನ್ನು, ಪೂಜ್ಯ ಗುರುದೇವರನ್ನು ಹೃದಯದಲ್ಲಿ ಭಕ್ತಿಯಿಂದ ಸ್ಮರಣೆಗೈಯುತ್ತ ಶ್ರೀಮತ್ ಸುತ್ತೂರು ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ, ಬ್ರಹ್ಮಾನಂದಜಿ ಮಹಾಸ್ವಾಮಿಗಳವರಲ್ಲಿ, ಪೇಜಾವರ ಮಠದ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವಾಸವಿ ಪೀಠದ ಪೀಠಾರೋಹಣವನ್ನು ಸ್ವೀಕರಿಸಿರುವಂತಹ ಪೂಜ್ಯ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಶರಣ ಸಮರ್ಪಿಸಿ, ಕೆಳಗಡೆ ಆಸೀನರಾಗಿರುವಂತಹ ಈ ಸಮಾಜದ ಹಿರಿಯರು, ಮುಖಂಡರು ಆದ ಡಿ ಎಚ್ ಶಂಕರಮೂರ್ತಿಯವರೇ, ಮಂಜುನಾಥ್ರವರೇ, ಮತ್ತು ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರೇ, ಎಲ್ಲ ಆತ್ಮೀಯರೇ, ತಾಯಿಂದಿರೇ, ಮಕ್ಕಳೇ, ಎಂದು ನಾವೆಲ್ಲರೂ ಕೂಡ ವಾಸವಿ ಪೀಠದ ಈ ಪೀಠಾರೋಹಣದ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಮೊದಲ ಪೀಠಾಧ್ಯಕ್ಷರ ನಂತರ ಎರಡನೇ ಪೀಠಾಧ್ಯಕ್ಷರಾಗಿ ಪೂಜ್ಯ ಸರಸ್ವತಿ ಮಹಾಸ್ವಾಮಿಗಳವರು ನಿಮ್ಮೆಲ್ಲರ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಳ್ಳುವ ಒಂದು ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಕೊಂಡು ಬಂದಿದ್ದೇವೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂತಹ ಪ್ರಸಿದ್ಧವಾದ ಮಾತನ್ನು ನೀವೆಲ್ಲರೂ ಕೂಡ ಆಡ್ತಾ ಇರ್ತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವೆಲ್ಲವನ್ನೂ ಕೂಡ ಒಂದರಲ್ಲೇ ಕಾಣುವಂಥದ್ದು ಯಾರಪ್ಪ ಅಂದರೆ ಅದು ಗುರು ಅಂತ ಹೇಳಿ ಭಾವಿಸ್ಕೊಂಡಿರುವಂತಹ ಅವರು ಸೃಷ್ಟಿ, ಸ್ಥಿತಿ, ಲಯ ಮೂರನ್ನು ಮಾಡುವಂತಹ ಅವರು. ಶಿಷ್ಯನಲ್ಲಿ ಸುಜ್ಞಾನವನ್ನು ಸೃಷ್ಟಿ ಮಾಡಿ ಆ ಸುಜ್ಞಾನ ಯಾವತ್ತೂ ಫಲವನ್ನು ಕೊಡುವ ಹಾಗೆ ಕಾಯ್ದುಕೊಂಡು ಆ ಫಲ ಕೊಡುವ ಸಂದರ್ಭದಲ್ಲಿ ಯಾವುದೇ ತೊಂದರೆ ಬರುವ ಹಾಗೆ ಬಂದಂತಹವುಗಳನ್ನು ನಿವಾರಣೆ ಮಾಡುವಂತಹ ಕಾರ್ಯವನ್ನು ಮಾಡುವಂತಹವರೇ ಗುರು ಅಂತೇಳಿ ಭಾವಿಸ್ಕೊಂಡು ಆ ಗುರುವಿಗೆ ನಮನವನ್ನು ಸಲ್ಲಿಸುವಂತಹ ಪವಿತ್ರ ಪರಂಪರೆ ನಮ್ಮ ಯಾವತ್ತೂ ಕೂಡ ಭಾರತೀಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಯಾವತ್ತೂ ಶಾಶ್ವತವಾಗಿರುವಂಥದ್ದು. ದೇವರಿಗೂ ಗುರುವಿಗೂ ಪ್ರಶ್ನೆ ಬಂದಾಗ ಭಕ್ತ ಏನು ಹೇಳ್ತಾನಂತಪ್ಪ ಅಂದರೆ, ಮೊದಲು ನಾನು ಗುರುವಿಗೆ ನಮಿಸ್ತೇನೆ. ಯಾಕೆ ಅಂತಂದರೆ ದೇವರನ್ನು ತೋರಿಸುವಂತಹ ಅವನೇ ಗುರು ಅನ್ನುವ ಭಾವನೆಯನ್ನು ಇಟ್ಕೊಂಡು ಗುರುವಿಗೆ ನಮನವನ್ನು ಸಲ್ಲಿಸುವಂತಹ ಅವನು. ಕಬೀರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ನಾನು ದೇವರು ನನಗೆ ಗುರು ಇಬ್ಬರೂ ಒತ್ತಿಗೆ ಪ್ರತ್ಯಕ್ಷ ಆದರೆ ನಾನು ಮೊದಲು ಯಾರಿಗೆ ನಮಿಸ್ತೇನಪ್ಪ ಅಂದರೆ ಗುರುವಿಗೆ ನಮಸ್ಕಾರ ಮಾಡ್ತೇನೆ. ಯಾಕೆಂದರೆ ದೇವರನ್ನು ತೋರಿಸುವಂತಹ ಅವನು ಗುರು, ಆದ್ದರಿಂದ ಗುರುವಿಗೆ ನಾನು ಮೊದಲು ನಮಸ್ಕಾರ ಮಾಡ್ತೇನೆ ಎನ್ನುವಂತಹ ಮಾತನ್ನು ಆ ಕಬೀರದಾಸರು ಹೇಳುವಂತಹ ಮಾತಿದೆ. ಅಂತಹ ಒಂದು ಪರಂಪರೆ ಹಿನ್ನೆಲೆ ನಮ್ಮ ಭಾರತಕ್ಕೆ ಇರುವಂತಹದ್ದು. ಆ ಪರಂಪರೆಯ ಹಿನ್ನೆಲೆಯಲ್ಲಿ ವಾಸವಿ ಪೀಠದ ಈ ಒಂದು ಪವಿತ್ರ ಪರಂಪರೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದರ ಮುಖಾಂತರವಾಗಿ ಪೂಜ್ಯರು ನಿಮ್ಮೆಲ್ಲರಿಗೆ ಒಂದು ರೀತಿಯಲ್ಲಿ ಮಗುವಾಗಿ ಇವತ್ತು ಸಮಾಜಕ್ಕೆ ಅರ್ಪಣೆಯಾಗಿರುವಂತಹ ಅವರು ಇವತ್ತು ತಮ್ಮನ್ನು ತಾವು ತಮ್ಮ ಎಲ್ಲದನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಅರ್ಪಣೆಯಾಗಿರುವಂತಹ ಪೂಜ್ಯ ಬ್ರಹ್ಮಾನಂದಜಿಯವರೊಂದು ಮಾತನ್ನು ಹೇಳಿದರು, ಯು ಆರ್ ಡೆಡ್ ಅನ್ನುವಂತಹ ಮಾತನ್ನು ಹೇಳಿದರು. ಅಂದರೆ ನಿನ್ನ ವೈಯಕ್ತಿಕವಾದಂಥದ್ದೆಲ್ಲವೂ ಕೂಡ ಇಂದು ನಾಶವಾಗಿದೆ, ಇನ್ನಿರುವುದೆಲ್ಲವೂ ಕೂಡ ಸಮಾಜದ್ದು, ನಾಡಿನದು, ಸಮಾಜದ ಸೇವೆಯೇ ನಿನ್ನ ಎಲ್ಲ ಸರ್ವಸ್ವವು ಅನ್ನುವಂತಹ ಮಾತನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸಿರುವಂತಹ ಸಮಾಜವೇ ನನ್ನ ತಾಯಿ, ಸಮಾಜವೇ ನನ್ನ ತಂದೆ, ಸಮಾಜವೇ ನನ್ನ ಬಂಧು ಬಳಗ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ತಮ್ಮ ವೈಯಕ್ತಿಕವಾದಂಥದ್ದನ್ನೆಲ್ಲವನ್ನು ತ್ಯಾಗ ಮಾಡಿ ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು. ಅವರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಇಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಈ ನಾಡಿನ ಭಾಗ್ಯ, ಸಮಾಜದ ಭಾಗ್ಯ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ವೈಯಕ್ತಿಕವಾದಂತಹ ಸಾಧನೆ ನಿಮ್ಮೆಲ್ಲರಿಗೆ ಸುಪರಿಚಿತವಾಗಿರುವಂತಹದ್ದು. ದಯಾನಂದ ಸರಸ್ವತಿಯವರ ಶಿಷ್ಯರಾಗಿ
ಅವರು ಎಲ್ಲ ವೇದಾಂತ ಉಪನಿಷತ್ತು ಪ್ರಸ್ಥಾನತ್ರಯ ಎಲ್ಲವನ್ನ ಅಧ್ಯಯನ ಮಾಡಿ ಜ್ಞಾನದ ಕಣಿಯಾಗಿರುವಂತಹ ಅವರು. ನಿನ್ನೊಡವೆ ಎಂಬುದು ಜ್ಞಾನರತ್ನ ಅನ್ನುವ ಅಲ್ಲಮ ಪ್ರಭುವಿನಂತೆ ಅಂತಹ ಜ್ಞಾನರತ್ನರಾಗಿ ಇವತ್ತು ಬೆಳಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಲೌಕಿಕ ವಿದ್ಯೆ, ಪಾರಮಾರ್ಥಿಕವಾದಂತಹ ವಿದ್ಯೆ, ಅಷ್ಟೇ ಅಲ್ಲ, ಸಂಗೀತದ ಸಿರಿಕಂಠ, ವೀಣಾನಾದದ ಪವಿತ್ರ, ಅವೆಲ್ಲವನ್ನೂ ಕೂಡ ಅವರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಹ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ಪೂಜ್ಯರು ನಿಮಗೆ ಸಿಕ್ಕಿರುವಂತಹದ್ದು ನಿಮ್ಮ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವೆಷ್ಟು ಭಾಗ್ಯ ಮಾಡಿದ್ರೋ ಗೊತ್ತಿಲ್ಲ. ಆ ಸಮಾಜದ ಒಂದು ಪುಣ್ಯ, ಸಮಾಜದ ಒಂದು ಭಾಗ್ಯ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಅವರು ಇವತ್ತು ನಿಮ್ಮ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿರುವಂತಹ ಅವರು. ಒಂದು ಮಾತನ್ನು ಹೇಳ್ತಾರೆ, ವನಸಿಂಹ ನ್ಯಾಯ ಅನ್ನುವ ಮಾತಿದೆ. ವನ ಮತ್ತು ಸಿಂಹ ಎರಡಕ್ಕೂ ಕೂಡ ಅನ್ವಯಿಸುವಂತಹದ್ದು. ವನ ಚೆನ್ನಾಗಿರಬೇಕು, ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂದರೆ ಸಿಂಹ ಇರಬೇಕು. ಹಾಗೆ ಸಿಂಹವು ಬದುಕಬೇಕು, ಯಾವುದೇ ತೊಂದರೆ ಆಗಬಾರ್ದು ಅಂದರೆ ಕಾಡು ಇರಬೇಕು. ಆ ಕಾಡು ಸಿಂಹದ ಅಂತೆ ಇವತ್ತು ಸಮಾಜ ಮತ್ತು ಸ್ವಾಮಿಗಳು ಇರಬೇಕಾಗಿರುವಂಥದ್ದು. ಸ್ವಾಮಿಗಳು ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ಸಮಾಜ ಅವರಿಗೆ ಜೊತೆಯಾಗಿರಬೇಕು. ಸಮಾಜ ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ಗುರುಗಳ ಮಾರ್ಗದರ್ಶನ ನಿಮಗಿರಬೇಕು. ಅಂತಹ ಒಂದು ಮಾರ್ಗದರ್ಶನವನ್ನು ಪೂಜ್ಯರು ಕೂಡ ಇವತ್ತು ಅವರು ಸಾಧನೆ ಮಾಡಿದ್ದಾರೆ. ದೊಡ್ಡ ಸಾಧನೆಯನ್ನು ಮಾಡಿ ಹಿಮಾಲಯದ ತಪ್ಪಲಿನಲ್ಲಿ ಹೋಗಿ ತಪಸ್ಸನ್ನು ಮಾಡಿ, ಅಧ್ಯಯನವನ್ನು ಮಾಡಿ, ಜ್ಞಾನವನ್ನು ಸಂಗ್ರಹವನ್ನು ಮಾಡಿ ಸಮಾಜಕ್ಕೆ ಹಂಚುವಂತಹ ರೀತಿಯಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವಂತಹ ಸುಸಂದರ್ಭ ಇದಾಗಿರುವಂತಹದ್ದು. ನಿಜವಾಗಲೂ ಅವರು ಪೀಠಾರೋಹಣ ಮಾಡಿದ್ದಾರೆ ಅಂತೇಳಿ ಅದು ಸಾಂಕೇತಿಕ. ಅವರು ಯಾವ ಪೀಠಾರೋಹಣ ಮಾಡಿದ್ದಾರೆ ಅಂದರೆ ಸಮಾಜದ ಎಲ್ಲರ ಹೃದಯದ ಪೀಠಾರೋಹಣ ಮಾಡಿದ್ದಾರೆ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ನಿಮ್ಮೆಲ್ಲರ ಹೃದಯದಲ್ಲಿ ಅವರು ಶಾಶ್ವತವಾದಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಿಜವಾಗಲೂ ಇವತ್ತು ಅವರ ತಾಯಿಗೆ ಅವರು ನಮಸ್ಕಾರ ಮಾಡಿ, ಅವರ ಪಾದಪೂಜೆಯನ್ನು ಮಾಡಿ, ಅವರು ಅದೆಲ್ಲವನ್ನ ಅಲ್ಲಿಗೆ ಮುಕ್ತಾಯ ಮಾಡಿ ಸಮಾಜದ ಈ ಪೀಠಕ್ಕೆ ಹತ್ತಿರುವಂತಹ ಅವರು. ಆ ತಾಯಿಯ ತ್ಯಾಗವೂ ಕೂಡ ದೊಡ್ಡದಾಗಿರುವಂತಹದ್ದು. ಕುಲಂ ಪವಿತ್ರಂ ಜನನೀ ಕೃತಾರ್ಥ ಅನ್ನುವ ಹಾಗೆ ಆ ಕುಲವೇ ಪವಿತ್ರವಾಯಿತು, ಜನತೆ ಸಾರ್ಥಕವಾದಳು ಅನ್ನುವ ಮಾತಿದೆ. ಹಾಗೆ ಆ ಜನನಿಯ ಆ ತ್ಯಾಗವೂ ಕೂಡ ಇವತ್ತು ಸ್ಮರಣೀಯವಾಗಿರುವಂತಹದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ಒಂದು ಆರ್ಯ ವೈಶ್ಯ ಸಮಾಜ ಯಾವತ್ತೂ ಕೂಡ ಸೇವೆ ಮತ್ತು ದಾನ ಮತ್ತು ಮತ್ತೊಂದು ಪರೋಪಕಾರ ಭಾವನೆಯನ್ನು ಯಾವತ್ತೂ ಇಟ್ಕೊಂಡಿರುವಂತಹದ್ದು. ನಿಜವಾಗಲೂ ಕೂಡ ಶ್ರಮವನ್ನು ವಹಿಸಿ ದುಡಿಯುವಂತಹ ಮನೋಭಾವ ಯಾವತ್ತೂ ಕೂಡ ಈ ಸಮಾಜದಲ್ಲಿ ಇರುವಂತಹದ್ದು. ದುಡಿಯುವುದಷ್ಟೇ ಅಲ್ಲ, ದುಡಿದದ್ದನ್ನು ಕೆಲವು ಭಾಗ ಸಮಾಜಕ್ಕೆ, ಯಾರೇ ಸಮಾಜ ಇರಲಿ ಅವರೆಲ್ಲ ಸಮಾಜವನ್ನು ಪ್ರೀತಿಸುವಂತಹ ಒಂದು ಸಮಾಜ ಈ ಆರ್ಯ ವೈಶ್ಯ ಸಮಾಜ ಅಂತ ಹೇಳಬೇಕಾಗಿರುವಂತಹದ್ದು. ನಮಗಂತ ವಿಶೇಷವಾಗಿ ತುಮಕೂರಿನಲ್ಲಿ ನಮ್ಮ ಆರ್ಯ ವೈಶ್ಯ ಸಮಾಜ ಬಹಳ ಬೆಂದೆಲುಬಾಗಿ ನಮ್ಮ ಮಠಕ್ಕೆ ಯಾವತ್ತೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂತಹದ್ದು. ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಕೈ ಜೋಡಿಸುವಂಥ ಕೆಲಸವನ್ನು ನಮ್ಮ ತುಮಕೂರಿನ ಆರ್ಯ ವೈಶ್ಯ ಸಮಾಜ ಯಾವತ್ತೂ ನಡ್ಕೊಂಡು ಬರ್ತಾ ಇರುವಂತಹದ್ದು. ಅದಕ್ಕೆ ಇವತ್ತು ಅನೇಕರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾಜ ಇವತ್ತು ಇದೇ ಸಶಕ್ತವಾಗಿರುವಂಥ ಒಂದು ಸಮಾಜ. ಅದಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಈ ಪೀಠಾರೋಹಣದ ಮೂಲಕ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ನಿಮಗೆ ಆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಅದು ಧಾರ್ಮಿಕವಾದಂತಹ, ಆಧ್ಯಾತ್ಮಿಕವಾದಂತಹ, ನೈತಿಕವಾದಂತಹ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಪೂಜ್ಯರು ಮಾಡುವಂತಹವರಿದ್ದಾರೆ. ಪಾಶ್ಚಿಮಾತ್ಯ ತತ್ವಜ್ಞಾನ ಒಂದು ಮಾತನ್ನು ಹೇಳ್ತಾನೆ, ನೇಚರ್ ಬ್ರಿಂಗ್ಸ್ ಅಸ್ ಟು ದಿ ಅರ್ತ್, ಮಾಸ್ಟರ್ ಟೇಕ್ಸ್ ಅಸ್ ಟು ದಿ ಸ್ಕೈ ಎನ್ನುವಂತಹ ಮಾತಿದೆ. ನಮ್ಮನ್ನು ಪ್ರಕೃತಿ ಕೆಳಗೆ ತರ್ತದಂತೆ, ಆದರೆ ಗುರು ಅನ್ನುವಂತಹ ಅವರು ನಮ್ಮನ್ನೆಲ್ಲ ಮೇಲೆ ಒಯ್ಯುವಂತಹ, ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಈ ಸಮಾಜವನ್ನು ಮತ್ತಷ್ಟು ಮೇಲಕ್ಕೆತ್ತುವಂಥ ಕೆಲಸವನ್ನು ಮಾಡಲಿ, ಉತ್ತಮ ಮಾರ್ಗದರ್ಶನವನ್ನು ಮಾಡಲಿ ಅಂತ ಹೇಳ್ತಾ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಅದರ ಜೊತೆಗೆ ಅವರ ಜೊತೆಗೆ ಸಮಾಜ ಇದೇ ರೀತಿಯಲ್ಲಿ ಯಾವತ್ತೂ ಕೂಡ ಭಕ್ತಿ ಶ್ರದ್ಧೆಯಿಂದ ನಡೆದುಕೊಂಡು ಹೋಗಲಿ. ಇದೊಂದು ದೊಡ್ಡ ಸಮಾರಂಭ ಆಗಬೇಕಾಗಿತ್ತು, ಬಹಳ ಬೃಹತ್ ಸಮಾರಂಭ ಆಗ್ತಾ ಇತ್ತು. ಆದರೆ ಈ ಕೋವಿಡ್ ಕಾರಣದಿಂದಾಗಿ ಸರಳ ಸಮಾರಂಭ ಆದರೂ ಕೂಡ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಸಮಾರಂಭ ಇಲ್ಲಿ ಮಾತನಾಡ್ತಾ ಇರೋದು. ಇದೊಂದು ಇತಿಹಾಸ ಸಮಾರಂಭ ಅಂತ ಹೇಳಬೇಕು. ಆರ್ಯ ವೈಶ್ಯ ಸಮಾಜದಲ್ಲಿ ಒಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡಿದಂತಹ, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಒಂದು ಕಾರ್ಯಕ್ರಮ ಅಂತೇಳಿ ಭಾವಿಸ್ತಾ, ನಿಮ್ಮೆಲ್ಲರ ಮಗುವಾಗಿ ಇವತ್ತು ಶ್ರೀಗಳವರು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಹೇಗೆ ನೀವು ಮಗು ಸಾಕ್ತಿರೋ ಹಾಗೆ ಅವರು ಸಮಾಜ ಅನ್ನುವಂತಹ ತಾಯಿ ಅವರನ್ನು ಯಾವತ್ತೂ ಕೂಡ ಸಾಕುವಂಥ ಕೆಲಸವನ್ನು ಕೈ ಹಿಡಿದು ಅವರಿಗೆ ಬೆಂದೆಲುಬಾಗಿ ನಿಂತ್ಕೊಂಡು ನೀವೆಲ್ಲರೂ ಕೂಡ ಅವರಿಗೆ ಸಹಕರಿಸಿ ಸಮಾಜಕ್ಕೆ ಉತ್ತಮವಾದಂತಹ ಸೇವೆಯನ್ನು ಅವರು ಸಲ್ಲಿಸ್ತಿ ಅಂತ ನಾನು ಹೇಳ್ತಾ, ಅವರಿಗೆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿ ಇವತ್ತು ಎಲ್ಲ ಪೂಜ್ಯರು ಕೂಡ ಆಗಮಿಸಿರುವಂತಹ ಅವರ ಅನುಗ್ರಹ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಗೆ ನಮ್ಮ ಗೌರವಾರ್ಪಣೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಸಾಷ್ಟಾಂಗ ಪ್ರಣಾಮಗಳನ್ನು ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳವರಿಗೆ ನಾವು ಸಲ್ಲಿಸಲೇಬೇಕಾದಂಥ ಒಂದು ಕಾರ್ಯ ಇದೆ. ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಂದ
ನಮ್ಮ ಸಚ್ಚಿದಾನಂದ ಶ್ರೀ ಗುರೂಜಿ ಸ್ವಾಮೀಜಿಗಳವರಿಗೆ ಆಶೀರ್ವಚನ ಇದು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸಮಾಜದ ವತಿಯಿಂದ ಗುರುಗಳಿಗೆ ಫಲತಾಂಬೂಲ ಸಮರ್ಪಣೆ.